ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ದೇವ್ರ ಕಡೆಗೆ ನಾವು ತಿರುಗಿಕೊಳ್ಳುವಾಗ ನಾವು ಈ ಲೋಕದಲ್ಲಿ ಭ್ರಷ್ಟತನದಿಂದ ತೊಲಗಿ, ನಮ್ಮ ಪಾಪಗಳಿಂದ ತೊಲಗಿ ಆತನ ಕಡೆಗೆ ತಿರುಗುವಾಗ ನಮ್ಮನ್ನು ಅನೇಕ ರೀತಿಯಾದಂಥ ಕಷ್ಟಗಳಿಂದ ಬಿಡಿಸಿ ನಮ್ಮನ್ನು ಕಾಪಾಡ್ತೀನಿ ಅಂತ ದೇವ್ರ ವಾರ್ತೆಗಳಿರ್ತದೆ. ಹೋಶೇಯ 14ನೇ ವಾರ್ತೆಗಳಲ್ಲಿ 4ನೇ ವಾಕ್ಯ ಓದಿ ನೋಡೋಣ. ನಾನು ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು. ನನ್ನ ಕೋಪವು ಅವರ ಕಡೆಯಿಂದ ತೊಲಗಿ ಹೋಯಿತು. ನಾನು ಇಸ್ರಾಯೇಲ್ಯರಿಗೆ ಇಬ್ಬನಿಯಂತಾಗುವೆನು. ಅದು ತುರಾಯಿಯಂತೆ ಒಡೆಯುವ ಲೆಬನೋನಿನ ದೇವದಾರುಗಳ ಹಾಗೆ ಬೇರು ಬಿಟ್ಟುಕೊಳ್ಳುವುದು. ಆ ರೀತಿ ದೇವರು ನಮ್ಮನ್ನು ಆಶೀರ್ವಾದವಾಗಿ ನಮ್ಮನ್ನು ಇರ್ತೀನಿ. ನಾವು ಆತನ ಕಡೆಗೆ ತಿರುಗಿಕೊಳ್ಳುವಾಗ ನಮ್ಮನ್ನು ಅನೇಕ ರೀತಿ ವ್ಯಾಧಿಯಿಂದಾಗಲಿ, ಕಷ್ಟದಿಂದಾಗಲಿ, ದುಃಖದಿಂದಾಗಲಿ ದೇವ್ರ ವಾರ್ತೆಗಳು ಹೇಳ್ತದೆ. ಆತನ ಕಡೆಗೆ ನಾವು ತಿರುಗಿಕೊಳ್ಳುವಾಗ ಆತನ ನಮ್ಮನ್ನು ಎಲ್ಲ ಕೇಂದ್ರ ನಮ್ಮನ್ನು ತಪ್ಪಿಸಿ, ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಬಿಡಿಸುತ್ತೇನೆ ಅಂತ ಹೇಳ್ತಾರೆ. ನಾನು ನನ್ನ ಜನರನ್ನು ಭ್ರಷ್ಟತ್ವವನ್ನು ಪರಿಹರಿಸುವೆನು. ಎಂಥ ಒಂದು ಘೋರವಾದ ಪಾಪ ಇದ್ರೂ ದೇವರು ಹೇಳ್ತಾರೆ, ನಾನು ಅವರನ್ನು ತಪ್ಪಿಸಿ, ಅವರನ್ನು ಕ್ಷಮಿಸಿ, ಅವರನ್ನು ಪ್ರೀತಿಸಿ ನಾನು ಉದ್ಧರಿಸುವೆನು ಅಂತ ದೇವ್ರ ವಾರ್ತೆಗಳು ನಿಮ್ಮೊಂದಿಗೆ ಮಾತಾಡ್ತಾಯಿದ್ದೆ. ಈ ಮುಂಜಾನೆ ವೇಳೆಯಲ್ಲಿ ಎಷ್ಟೋ ವೇದನೆಯಿಂದ ನೀವು ಎಷ್ಟೋ ಡಾಕ್ಟ್ರನ್ನಾಗಲಿ ಎಂಥ ಒಂದು ಕಷ್ಟ ಎಲ್ಲಿ ಹೋದ್ರೂ ನಿಮಗೆ ತೀರ್ಲಾದಂಥ ಒಂದು ಕಷ್ಟ ಇದ್ರೂ ಈ ವೇಳೆಯಲ್ಲಿ ಎಲ್ಲರೂ ದೇವ್ರ ದೃಷ್ಟಿಯಲ್ಲಿ ಪಾಪಿಗಳೇ. ದೇವ್ರ ವಾರ್ತೆಯಲ್ಲಿ ಹೇಳ್ತಾರೆ, ಎಲ್ಲರೂ ಪಾಪಿಗಳು. ನಾವು ಹುಡುಕಿ ನೋಡ್ತೀನಿ, ಯಾರು ಪಾಪ ಮಾಡಿದವರು ಯಾರಿಲ್ಲ ಅಂತಾರೆ. ಅನೇಕರು ನಾವೆಲ್ಲರೂ ಸೇರಿ ಪಾಪಗಳು ಮಾಡಿದ್ದೀವಿ. ಆ ಪಾಪದಿಂದ ನಾವು ಹಿಂದಿರುಗಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟು ದೇವ್ರ ಕಡೆಗೆ ತಿರುಗುವಾಗ ದೇವರು ಈ ರೀತಿಯಾಗಿ ನಮ್ಮನ್ನು ತಪ್ಪಿಸಿ ಆಶೀರ್ವದಿಸಿ ನಮ್ಮನ್ನು ನಡೆಸುತ್ತೆ ಅಂತ ದೇವ್ರ ವಾರ್ತೆಯಲ್ಲಿ ಹೇಳ್ತದೆ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೊಂದಿಗೆ ಏಸಪ್ಪ ಮಾತಾಡ್ತಾ ಇದ್ದಾರೆ. ತೀರ್ಲಾದಂಥ ಕಷ್ಟದಿಂದ ಬಿಡಿಸಲು ಶಕ್ತಿಯುಳ್ಳ ದೇವರ ಆತನೊಬ್ಬನೇ. ಆತನ ಹುಡುಕಿರಿ, ಆತನ ವಾರ್ತೆಗಳನ್ನು ಧ್ಯಾನ ಮಾಡಿರಿ, ಆತನ ಸ್ತುತಿಸಿರಿ, ಆತನ ಕೊಂಡಾಡ್ರಿ. ಈ ವೇಳೆಯಲ್ಲಿ ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಮನಪೂರ್ವಕವಾಗಿ ಆತನ ಕಡೆಗೆ ತಿರುಗುವಾಗ ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ಈ ವೇಳೆ ನೀವು ಎಲ್ಲಿದ್ದರೂ ಸಹ ಈ ಮುಂಜಾನೆಯಲ್ಲಿ ನಿಮ್ಮನ್ನೇ ನೀವು ಒಪ್ಪಿಸಿ ಕೊಡಿ. ದೇವರ ಕಣ್ಣುಗಳು ನಿಮ್ಮನ್ನು ನೋಡ್ತಿದೆ, ಆತನ ಕಿವಿಗಳು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಿದೆ. ಆತನ ಮೇಲೆ ನಂಬಿದಂಥ ಮಕ್ಕಳು ಎಂದಿಗೂ ಆಶಾಭಂಗ ಪಡರು. ನಮ್ಮನ್ನು ಧೂಳಿನಿಂದ ಎಬ್ಬಿಸುವ ದೇವರಾಗಿದ್ದಾರೆ, ನಮ್ಮ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾರೆ. ಯಾರೇ ಇರಲಿ ಈ ವೇಳೆಯಲ್ಲಿ ಈ ಕ್ಷಣದಲ್ಲಿ ಆತನ ನಿಮ್ಮನ್ನೇ ನೀವು ಒಪ್ಪಿಸಿ ಈ ಮುಂಜಾನೆಯಲ್ಲಿ ಆತನಿಗೋಸ್ಕರ ಆತನ ಕಡೆಗೆ ತಿರುಗಿ ನೂತನ ಸ್ವಭಾವವುಳ್ಳ ಮಕ್ಕಳಾಗಿ ಆತನ